ಆಗ್ರಿ, ಮಿನಿಸ್ಟರ್ ಆಗ್ರಿ, ಮುಖ್ಯಮಂತ್ರಿ ಆಗ್ಲಿ, ಇಡೀ ರಾಜ್ಯ ಎಲ್ಲ ಬಳದ ಹಾಕೋರು ನಾವು ಕೇಳಂಗಿಲ್ಲ. ಆದ್ರೆ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಮಾಡಕ್ಕೆ ಏನು ಬೇಕಲ್ಲ ಸಾಯಂಕಾಲದೊಳಗೆ ನಿಮ್ಮ ಫೋನ್ ಡಿಸಿ ಅವ್ರಿಗೆ ಬರ್ಲಿ, ಬೆಂಗಳೂರಿಗಿರ್ಲಿ, ಡಿಲ್ಲಿ ಒಳಗಿರ್ಲಿ, ಆದ್ರೆ ಫೋನ್ ಡಿಸಿ ಬರ್ರಿ, ಡಿಸಿ ಅವ್ರ ಮುಖಾಂತರ ಇಲ್ಲಿ ಬಂದು ಬೆಂಬಲ ಕೊಟ್ಟು ಇಷ್ಟು ದಿನದೊಳಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ ಗಂಭೀರವಾಗಿ ಬಜೆಟ್ ಘೋಷಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಆ ಶಕ್ತಿ ನಮ್ಮ ಹತ್ರ ಅದ ಅಂತೇಳಿ ನೀವು ಬೆಂಬಲ ಕೊಟ್ರಿ ಅಂದ್ರೆ ರೈತ ಸಂಘ ನಿಮಗೆ ಬೆಂಬಲ ಕೊಡ್ತದ. ಇದೇ ರೀತಿ ಗುರ್ಲಾಪುರದಿಂದ ನೋಡ್ತಾ ಇದ್ವಿ, ಅಸಡ್ಡೆ ನಡೆದದ. ಇದೇ ರೀತಿ ಮುಂದುವರಿತು ಅಂದ್ರೆ ಹುಕ್ಕೇರಿ, ಗುರ್ಲಾಪುರ ಮತ್ತೊಂದು ಏನಾಗ್ತದ ಮುಂದೆ ಗೊತ್ತಿಲ್ಲ, ಅದರ ಪರಿಸ್ಥಿತಿ ಅನುಭವಿಸಬೇಕಾಗ್ತದೆ. ಇಲ್ಲಿ 2 ಡ್ಯಾಮ್ಗಳು ಮತ್ತು 3 ನದಿ ದಿಕ್ಕುದು ಬುಡಕೆ ಕಟ್ಲತ್ತ ಆ ತರ ಆಗಿದೆ ನೀರು. ಸರ್, ನಾನು ಮೊದಲೇ ಒಂದು ಮಾತು, ಕೆಳಗ ಕಾಲಿನೊಳಗ ಬೆಂಕಿ ಹತ್ತದ, ಒಳಗ ಬೆಂಕಿ ಇಟ್ಟಾರ ಸುಡಾಕತ್ತದ, ತಲೆ ಮ್ಯಾಗ ಬುಟ್ಟಿ ಮ್ಯಾಗ ನೀರು ಇಟ್ಕೊಂಡು ಆ ಪರಿಸ್ಥಿತಿ ಹುಕ್ಕೇರಿ ಜನರದ್ದು ಆಗಿಬಿಟ್ಟದ. ನಾನು ಹೇಳ್ತಾ ಇರ್ತಕ್ಕಂಥ ಇಲ್ಲಿ ಧಾರವಾಡ ಕೊಂಟದ. ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ, ನೀರಾವರಿ ಸಚಿವರದಿರಿ. ಇಲ್ಲಿ ಕುಡಿಯಾಕ ನೀರಿಲ್ಲ, ಇಂಡಸ್ಟ್ರಿಯಲ್ ನೀರು ಒಯ್ಯಾಕತ್ತೀರಿ. ಎಷ್ಟು ಜ್ಞಾನ ಅದ ನಿಮಗ? ನೀವು ದಕ್ಷಿಣ ಕರ್ನಾಟಕದ ಅಷ್ಟ ವಿಚಾರ ಮಾಡಕ್ ಹೋಗಬೇಡ. ಉತ್ತರ ಕರ್ನಾಟಕದ ಬರೀ ಹುಕ್ಕೇರಿ ತಾಲೂಕಿನೊಳಗ ನಮ್ಮಲ್ಲಿ ನೀರದ, ನಮ್ಮಲ್ಲಿ ನದಿ ಅದ, ನಮ್ಮಲ್ಲಿ ಡ್ಯಾಮ್ ಅದ, ನಮಗ್ ನೀರಾವರಿ ಕುಡಿಯಾಕಿಲ್ಲ. ಅಲ್ಲಿ ಒಯ್ಯಾಕತ್ತೀರ. ಜ್ಞಾನ ಎಷ್ಟದ ರಾಜ್ಯ ಜನರಿಗೆ ಗೊತ್ತಾಗಿರ್ತದೆ. ನೀವು ಪ್ರಭಾವಿ ಅಂತ ಕೇಳಿದ್ರಲ್ಲ, ನಮ್ಗೆ ಯಾರು ಭಯನೂ ಇಲ್ಲ. ಯಾವ ಪಕ್ಷ ಯಾವ ವ್ಯಕ್ತಿ ಸಂಬಂಧ ಇಲ್ಲ. ಈ ಜಿಲ್ಲೆಯೊಳಗ ಪ್ರಭಾವಿ ರಾಜಕಾರಣಿಗಳು ಯಾರದಾರ ನಿಮಗೂ ಗೊತ್ತದ, ನನಗೂ ಗೊತ್ತದ. ಬಾಗಲಕೋಟೆ ಚುನಾವಣೆ ಬಂತಂತಂದಾಗ ಇವ್ರಿಗೆ ಹೋಟೆಲ್ ಸಾಲಿಲ್ಲ, ದೋಷ ತಿನ್ಲಿಕ್ಕೆ, ಪ್ರಚಾರ ಮಾಡ್ಲಿಕ್ಕೆ. ಅಲ್ಲಿ ಹೋಟೆಲ್ಗಳು ಸಾಲಿಲ್ಲ ಬಾಗಲಕೋಟೆ ಜಿಲ್ಲೆಯೊಳಗೆ. ಇಲ್ಲಿ ಯಾಕೆ ಬರ್ತಾ ಇಲ್ಲ? ಹುಕ್ಕೇರಿ ಅಂದ್ರೆ ಏನಿದನದ ನಿಮ್ಮ ರಾಜಕಾರಣ ಬೇಕಾದ